ಓಟಗಳಿಗೆ ಅವಕಾಶವನ್ನು ಮಾಡ್ತಾರೆ. ಡಾಟ್ ಬಾಲ್ ಬರ್ತಾ ಇದೆ. ಎರಡನೇ ಬಾರಿಗಾಗಿ, ಎರಡನೇ ಚೆಂಡಿಗಾಗಿ ಮತ್ತೆ ರಾಜು ಓಟಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ. ಡಾಟ್ ಬಾಲ್ ಬರ್ತಾ ಇದೆ. ಕಟರ್ ಮಾದರಿ ಎಸೆತ ಸ್ಲೋವರ್ ಚೆಂಡು ತಿರುವನ ಕಾಣ್ತಾ ಇದೆ. ರಾಜ ಮತ್ತೆ ಬಾರಿ. ಕ್ಷಣ ಕಾಲ ಗಾಳಿಯಲ್ಲಿ ತೇಲಿದಂತ ಚೆಂಡು ತನ್ಮಲ ಕೆರೆ ತ್ಯಾಗಿ 6 ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಚೆಂಡು ಲಾಂಗ್ ಆನ್ ಸೀಮಾರೇಖೆ ನಡುವಣಿ ಹೊರಭಾಗದಲ್ಲಿ 6 ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಇಪ್ಪತ್ತ1 ಡಾಟ್ ಬಾಲ್ ಆಗ್ತಾ ಇದೆ. ಭರ್ಜರಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ತನ್ಮಲ್ ಕೆರೆತಾಗಿ ಗ್ಯಾಪ್ ಶಾಟ್ ಬೌಂಡರಿ ಪೂರೈಕೆಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಾಡು. ತಂಡದ ಒಟ್ಟಾರೆ ಗಳಿಕೆ 25. ನಂಬಲ್ ಅಸಾಧ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಭರವಸೆ ಆಟಗಾರ ರೀತಿಯಾಗಿ ವಿನಯ ವಾಪಸ್ ಆತಿಯನ್ನು ಕಾಣ್ತಾ ಇದ್ದಾರೆ ಕೂಡ. ಲೆಫ್ಟಿ 2ನೇ ಕ್ರಮಾಂಕದ ಆಟಗಾರ ಬಂದ ಹಾದಿಯಲ್ಲಿ ವಾಪಸ್ ಆತಿಯನ್ನ ಪಡ್ಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ. 3ನೇ ಕ್ರಮಾಂಕದ ಆಟಗಾರ ಈಗ ಎಂಟ್ರಿಯನ್ನು ಪಡ್ಕೊಳ್ಬೇಕಾಗ್ತಾ ಇದೆ ಕೂಡ. ಅಂಕದ ಒಳಭಾಗದಲ್ಲಿ ಹೇಮಂತ್ ರಂಗ ಪ್ರವೇಶ. ಕ್ಷಣ ಕಾಲ ಗಾಳಿಯಲ್ಲಿ ತೇಲಿದಂತ ಚೆಂಡು ಸುಲಭ ರೀತಿಯ ಒಂದು ಕ್ಯಾಚ್ ಅನ್ನ ಡ್ರಾಪ್ ಮಾಡ್ತಾ ಇದ್ದಾರೆ. ಬಹುಶಃ ಇದೇ ರೀತಿಯ ಕ್ಯಾಚ್ ಅನ್ನ ದಿವಾಕರನ್ ಅಂತ ಆಟಗಾರರಿಗೆ ಅವಕಾಶವನ್ನು ಮಾಡಿದ್ರೆ ಅಂತಿಮ ಘಟ್ಟದಲ್ಲಿ ಒಂದು ಬಿಗು ಹೋರಾಟವನ್ನು ಮಾಡಬೇಕಾಗ್ತಾ ಇದೆ. ಭರ್ಜರಿ ಹೊಡೆತ ಬರ್ತಾ ಇದೆ. 1 ಓಟಗಳ ಪೂರೈಕೆನ ಕಂಡ್ರು.
ತಂಡದ ಒಟ್ಟಾರೆ ಗಳಿಕೆ ತನ್ಮೂಲಕ ರೀತಿಯಾಗಿ 28ರಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ 4ನೇ ಚೆಂಡಿಗಾಗಿ ತಂಡದ ಪ್ರಮುಖ ಟ್ರಂಪ್ ಕಾರ್ಡ್ ಬೌಲರ್ ಮಹೇಶ್ ಶಾ ಕ್ಷಣ ಕಾಲ ಗಾಳಿಯಲ್ಲಿ ತೇಲಿದಂತ ಚೆಂಡು ಗೋಲು ಹಿಂಭಾಗದಲ್ಲಿ ನಿಚ್ಚ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 2ರ ಉದ್ದಲ್ಲಿ ಕೂಡ ಆಘಾತವನ್ನು ಕಾಣ್ತಾ ಇದೆ. ಈ ಸಲುವಾಗಿ ಬೇರೋಸಿನ ಆಟಗಾರ ಮತ್ತೆ ವಾಪಸ್ ಸಾಥಿಯನ್ನು ಕಾಣಬೇಕಾಗ್ತಾ ಇದೆ. ಹೇಮಂತ ಬಂದ ಅದನ್ನು ವಾಪಸ್ ಸಾಥ್ ಹೊಸ ಆಟಗಾರ ವಿನೋದ್ ರಂಗ ಪ್ರವೇಶ. ಭರ್ಜರಿ ಹೊಡೆತ ಬರ್ತಾ ಇದೆ. ಡೀಪ್ ಸ್ಕ್ವಾಲ್ ರೀತಿಯಲ್ಲಿ ಒಂದು ಓಟಗಳ ಪೂರೈಕೆ ಕಂಡ್ರು. 2ನ ಒಟ್ಟಿಗೆ ಬಿಗು ಕರೆ ಪೂರೈಕೆಯೂ ಕೂಡ ತಂಡದ ಒಟ್ಟಾರೆ ಗಳಿಕೆ 30. ಲಾಸ್ಟ್ ಬಾಲ್ ರಿಮೈನಿಂಗ್. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಮತ್ತೆ ಮಹೇಶ್ ಈ ಬಾರಿ ಕ್ಷಣ ಕಾಲ ಗಾಳಿಯಲ್ಲಿ ತೇಲಿದಂತ ಚೆಂಡು ಕ್ಯಾಚ್ ಅವಕಾಶಗಳಿತ್ತು. ನಂಬಲ ಸಾಧನೆ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಭರವಸೆ ಆಟಗಾರ ವಿನೋದ ವಾಪಸ್ ಸಾಥಿಯನ್ನು ಕಾಣ್ತಾ ಇದ್ದಾರೆ. ಈ ಸಲುವಾಗಿ ವಿನೋದ ಬಂದ ಹಾದಿಯಲ್ಲೇ ವಾಪಸ್ ಸಾಥಿಯನ್ನು ಕಾಣ್ತಾ ಇದ್ದಾರೆ. ಚಂದ್ರು ರಂಗ ಪ್ರವೇಶವನ್ನು ಕಾಣ್ತಾ ಇದ್ದಾರೆ ಕೂಡ. ಚಂದ್ರು ಹೊಸ ಆಟಗಾರರು. ಮೂವತ್ತಕ್ಕೆ ಸ್ಥಗಿತದನ್ನು ಕಾಣ್ತಾ ಇದೆ. 34 ಲಾಸ್ ಆಫ್ 5 ವಿಕೆಟ್ಸ್. 4ರ ಓವರ್ ಮುಕ್ತ ಕಾಣ್ತಾ ಇದೆ. 5ನೇ ಓವರ್ಗಾಗಿ ಹೊಸ ಬೌಲರ್ ನ ಪರಿಚಯಿಸ್ತಾ ಇದೆ ಕೂಡ ತಂಡ. 5ನೇ ಓವರ್ಗಾಗಿ ವೆಂಕಿ. ಅಂತಿಮ ಓವರ್ ಬಾಕಿ. ವೆಂಕಿ ಅಂತಿಮ ಓವರ್ಗಾಗಿ. ಊಟಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ. ಡಾಟ್ ಬಾಲ್ ಬರ್ತಾ ಇದೆ. ವೈಡ್ ಬಾಲ್. ಮೂವತ್ತ ಕ್ಷಣ ಕಾಲ ಗಾಳಿಯಲ್ಲಿ ತೇಲಿದಂತ ಚೆಂಡು ತನ್ಮೂಲಕ ಮತ್ತೆ ಬಾರಿ ನಂಬಲ ಸಾಧನೆ ಒಂದು ಓಟಗಳ ಪೂರೈಕೆಯನ್ನು ಕಂಡ್ರು. ಒಂದು ಓಟಗಳ ಸೇರ್ಪಡೆ ಕಾಣ್ತಾ ಇದೆ ಕೂಡ. ತಂಡದ ಒಟ್ಟಾರೆ ಗಳಿಕೆ ತನ್ಮೂಲಕ ಈ ರೀತಿಯಾಗಿ 33ರಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಊಟಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ. ಡಾಟ್ ಬಾಲ್ ಬರ್ತಾ ಇದೆ. ದಿವಾಕರ ಒಂದಿಷ್ಟು ಲೆಕ್ಕಾಚಾರಗಳನ್ನು ಅಂತಿಮ ಘಟ್ಟಗಳಲ್ಲಿ ಕೂಡ ಮಾಡಬೇಕಾಗ್ತಾ ಇದೆ.
ಅದೇ ರೀತಿಯಾಗಿ ವೆಂಕಿ ನಂಬುಗಸ ಬೌಲರ್ ತಂಡದ ಡೆತ್ ಓವರ್ ಸ್ಪೆಷಲಿಸ್ಟ್ ಟ್ರಂಪ್ ಕಾರ್ಡ್ ಬೌಲರ್ ಕೂಡ ವೆಂಕಿ. ಕ್ಷಣ ಕಾಲ ಗಾಳಿ ತೇಲಿದಂತ ಚೆಂಡು ಈ ರೀತಿಯಾಗಿ ಒಂದು ಗ್ಯಾಪ್ ಶಾಟ್ ಬೌಂಡರಿ ಪೂರೈಕೆನ ಕಾಣ್ತಾ ಇದೆ. ಲೋಪುಟ ಎಸೆತ ದುರ್ಬಲ ಎಸೆತ ಕೂಡ. ತಂಡದ ಒಟ್ಟಾರೆ ಗಳಿಕೆ 37ರಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸ್ಕೋರ್ ವಿಲ್ ಬಿ 31-37. ಕ್ಷಣ ಕಾಲ ಗಾಳಿಯಲ್ಲಿ ತಂದಂತ ಚೆಂಡು ರಿವರ್ಸ್ ಶೂಟ್ 6 ಓಟಗಳ ಭರ್ಜರಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ಈ ರೀತಿಯಾಗಿ ಒಂದು ನಂಬಲ ಸಾಧನೆ ಶಿಕ್ಷಣ ದಾಖಲಿಸಿದ್ರು. 43ಕ್ಕೆ ತಲುಪ್ತಾ ಇದೆ. 43. ಲಾಸ್ಟ್ ಬಾಲ್. ಲಾಸ್ಟ್ ಬಾಲ್ ಇದೆ. ಮ್ಯಾಚ್ ನಡೆಸ್ಕೊಡ್ಬೇಕು, ತಡ ಮಾಡಬೇಡಿ. ನಲವತ್ತ 43. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ ಕೂಡ. ಅಂತಿಮ ಘಟ್ಟಗಳ ವೆಂಕಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು ತನ್ಮೂಲಕ ಮತ್ತೆ ಬಾರಿ ಒಂದೋಟ. ಉದರಿ ಆಘಾತವನ್ನು ಕಾಣ್ತಾ ಇದೆ. ಗೋಲ್ನ ಹಿಂಭಾಗದ ಒಂದಿಷ್ಟು ನಂಬಲ್ ಅಸಾಧ ರೀತಿಯ ಕೀಪಿಂಗ್ ಅನ್ನ ಮುಂದುವರಿಸಿದ ಮಹೇಶ್ ಜಾನ್ವೆ ಕೀಪಿಂಗ್ ಅನ್ನು ತೋರ್ಪಡಿಸಿದ್ರು. ಅಂತಿಮ ಘಟ್ಟಗಳಲ್ಲಿ ಈ ರೀತಿಯಾಗಿ ದಿವಾಕರ ರನ್ಔಟ್ ಹೋಗಲು ವಾಪಸ್ ಆತಿನ ಕಾಣ್ತಾ ಇದ್ದಾರೆ. ಜಾನ್ವೆ ಚೂರುಕಿನ ಒಂದು ರೀತಿಯ ಗೂಟ ರಕ್ಷಣೆ ತೋರ್ಪಡಿಸ್ತಾ ಇದ್ದಾರೆ. ಗುಡ್ ಕೀಪಿಂಗ್. ಹೊಸ ಬ್ಯಾಟ್ಸ್ಮನ್ ವಿಚು. Lost ball. ಒಂದು ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ ತನ್ಮೂಲಕ ಈ ರೀತಿಯಾಗಿ 46 ಜಯಕ್ಕಾಗಿ 47 ಓಟಗಳು ಬರಬೇಕಾಗ್ತಾ ಇದೆ. ಬನ್ನಿ ಬ್ಯಾಟ್ಸ್ಮನ್ ಬರಬೇಕು, ತಡ ಮಾಡಬೇಡಿ. ಮಾಣಿಕ್ಯ ಇಲಾವ ಹಾಗೆ ತಂಡ ನೀವು ಕೂಡ ಶೀಘ್ರಗತಿಯಲ್ಲಿ ಆ ಕಡೆ ಒಳಭಾಗಕ್ಕೆ ಬರಬೇಕು, ಕ್ಷೇತ್ರ ಚಿಕ್ಕರಾಗಿ ಚಿಮ್ಮಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಕೂಡ. 2 ತಂಡದ ಆಟಗಾರರು ಕೂಡ ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಆರಂಭ ಮಾಡಬೇಕು.
ಸ್ಟಾರ್ಟ್ ಮಾಡಿ, ತಡ ಮಾಡಬೇಡಿ, ದಯವಿಟ್ಟು ಮ್ಯಾಚ್ ಸ್ಟಾರ್ಟ್ ಮಾಡಬೇಕು. ಪಂದ್ಯಾಟ ಮುಗಿದ ಬಳಿಕ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ಅತಿಥಿ ಅಭ್ಯರ್ಥಿಗಳ ಅಮೃತೋತ್ಸವದ ಮುಖಾಂತರವಾಗಿ ಸಮಾರಂಭ ಮುಂದುವರಿಕೆಯನ್ನು ಕಾಣಬೇಕಾಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ಐತಿಹಾಸಿಕ ಪಂದ್ಯಾಟ ಬಾಕಿ ಉಳಿತಾ ಇದೆ. ಮೇ 21, 22, 23ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಸಾರ್ವಜನಿಕ ಕ್ರೀಡಾಂಗಣದಲ್ಲಿ ರತನ್ ಟಾಟಾ ಕಪ್ ಬಾಕಿ ಉಳಿತಾ ಇದೆ. ಮೊದಲನೇ ಬಹುಮಾನವಾಗಿ 8 ಲಕ್ಷ ರೂಪಾಯಿಗಳು, ಎರಡನೇ ಬಹುಮಾನವಾಗಿ 5 ಲಕ್ಷ ರೂಪಾಯಿಗಳು, ಮೂರನೇ ಬಹುಮಾನವಾಗಿ 3 ಲಕ್ಷ ರೂಪಾಯಿಗಳನ್ನು ನೀಡಿ ಗೌರವಿಸಿಕೊಡ್ತಾ ಇದೆ. ಈ ಸಲುವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಟಗಳು ಕೂಡ ಮುಂದುವರಿಕೆ ಕಾಣ್ತಾ ಇದೆ. ಶ್ರೀಲಂಕಾ, ಪಾಕಿಸ್ತಾನ, US ಈ ರೀತಿಯ ತಂಡಗಳು ತೀರ್ಥಹಳ್ಳಿ ಕ್ರೀಡಾಂಗಣಕ್ಕೆ ಆಗಮಿಸಿಕೊಳ್ತಾ ಇದೆ. ಮ್ಯಾನ್ ಆಫ್ ದಿ ಸೀರೀಸ್ ಟಾಟಾ ಕರುವನ್ನು ನೀಡಿ ಗೌರವಿಸಿಕೊಡ್ತಾ ಇದೆ ಕಾರು. ಹಾಗೆ ಬೆಸ್ಟ್ ಬ್ಯಾಟ್ಸ್ಮನ್ಗೆ ಟಾಟಾ ಟಿಯಾಗೋ ಕಾರನ್ನು ನೀಡಿ ಗೌರವಿಸಿಕೊಡ್ತಾ ಇದೆ. ಬೆಸ್ಟ್ ಬೌಲರ್ಗೂ ಕೂಡ ಟಾಟಾ ಟಿಯಾಗೋ ಕಾರನ್ನು ನೀಡಿ ಈ ಒಂದು ಟಾಟಾ ಸಂಸ್ಥೆಯ ಬೃಹತ್ ಗಾತ್ರದ ಪಂದ್ಯಾಟ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ನಡೀತಾ ಇದೆ. ಅದ್ಯಾರ ಪಾಲಿಗೆ ಒಲಿತದೆ ಕಾದ್ ನೋಡ್ಬೇಕು. ಅದ್ಯಾರ ಪಾಲಿಗೆ ಒಲಿತದೆ ಕಾದ್ ನೋಡ್ಬೇಕಾಗ್ತಾ ಇದೆ. 1/2 ಲಕ್ಷದಷ್ಟು ಮೊತ್ತ ಅದ್ಯಾವ ತಂಡದ ಖಾತೆಗೆ ಬರ್ತದೆ ಕೂಡ ಇನ್ನು ಕಾದ್ ನೋಡ್ಬೇಕಾಗಿರುವಂತ ಪ್ರದರ್ಶನಗಳು, ನಿದರ್ಶನಗಳು ಬಾಕಿ ಉಳಿತಾ ಇದೆ. ಮುಂದುವರಿಕೆನ ಕಾಣ್ತಾ ಇದೆ ಕೂಡ ಈ ಸಲುವಾಗಿ ಒಂದೋಟಗಳ ಪೂರೈಕೆನ ಕಂಡ್ರು. ಪ್ರತಿ ಸಿಕ್ಸರ್ಗೂ ಕೂಡ 500 ರೂಪಾಯಿಗಳ ಘೋಷಣೆ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿರುವಂತಹ ಪ್ರತಾಪ್ ಅವರಿಂದ ಸೂಚನೆಗಳು ಬರ್ತಾ ಇದೆ. ಆಘಾತವನ್ನು ಕಂಡ್ರು. ಈ ರೀತಿಯಾಗಿ ಮತ್ತೆ ಮೊದಲನೇ ಬ್ರೇಕ್ ಥ್ರೂ ಬರ್ತಾ ಇದೆ. ರಾಜೀವ ವಾಪಸ್ ಆದಿ ಬಳಿಕ ತಂಡದ ಟ್ರಂಪ್ ಕಾರ್ಡ್ ಆಟಗಾರ ಆಪತ್ಕಾಲದ ಬಂಟ ನಿಶ್ಚಲ ಪಡ್ಕೊಳ್ತಾ ಇದ್ದಾರೆ ಕೂಡ. ತಂಡದ ಆಪತ್ಕಾಲಿನಲ್ಲಿ ಪಂಡದ ದಳವನ್ನ ಸೇರಿಸಬಲ್ಲಂತ ಆಟಗಾರರು ತಂಡದ ಆಪತ್ಕಾಲದ ಬಂಟ ನಿಶ್ಚಲ್ಯಾನ ಪಿಳ್ಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 2ನೇ ಕ್ರಮಾಂಕದ ಆಟಗಾರರು ರಾಜ ವಾಪಸ್ ಆತನ ಕಂಡ್ರು. ನೋಡಿ, ಪ್ರತಿ ಸಿಕ್ಸರ್ಗೆ 500 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ನಮ್ಮ ವೇದಿಕೆ ಮೇಲ್ಭಾಗದಲ್ಲಿರುವಂತಹ ಪ್ರತಾಪ್ ಅವರಿಂದ ದಾಖಲಿಸುವಂತ ಪ್ರತಿ ಸಿಕ್ಸರ್ಗೂ ಕೂಡ 500 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ನಿನ್ನೆ ಮಧು ಅವರು ನೀಡಿ ಗೌರವಿಸಿದ್ರು. ಈ ದಿನ ಪ್ರತಾಪ್ ಅವರು ನೀಡಿ ಗೌರವಿಸುವಂತ ಸಮಯ ಬರ್ತಾ ಇದೆ.
ಔಟಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ. ಡಾಟ್ ಬಾಲ್ ಬರ್ತಾ ಇದೆ. ಎಚ್ಚರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ ಬೌಲರ್ ಯಶು. ಸ್ಟ್ರೈಕರ್ ನಲ್ಲಿ ಪಿಳ್ಳ ಮುಂದುವರಿಕೆಯನ್ನು ಕಾಣ್ತಾ ಇದ್ದಾಳೆ. ಕಳೆದ ಪಂದ್ಯಾಟದ ಹೀರೋ ಕೂಡ ಹಿಂದಿನ ಪಂದ್ಯಾಟದಲ್ಲಿ ಏಕಾಂಗಿಯಾಗಿ ಪಂದ್ಯಾಟವನ್ನು ದಡ ಸೇರಿಸಿರುವಂತ ಏಕಮಾತ್ರ ಆಟಗಾರರು, ಆಪತ್ಕಾಲದ ಬಂಟ, ತಂಡದ ಮುಂಚೂಣಿ ಆಟಗಾರರು, ಯುವ ಆಟಗಾರರು. ಚಣಕಾಲ ಗಾಳಿಯಲ್ಲಿ ತೆರೆದಂತ ಚೆಂಡು ಆರಂಭ ಕುಸಿತವನ್ನ ಕಾಣ್ತಾ ಇದೆ. ತಂಡದ ಪ್ರಮುಖ ಆಟಗಾರನ ಆಘಾತದ ಬಳಿಕ ವೆಂಕಟೇಶ್ ಆನೆ ವೆಂಕಿ ರಂಗ ಪ್ರವೇಶವನ್ನು ಮಾಡಬೇಕಾಗ್ತಾ ಇದೆ. ಸೂಚನೆಗಳು ಬರ್ತಾ ಇದೆ. ಸ್ವತಃ ಬೌಲರ್ ಓಟ್ಗಳಿಗೆ ಅವಕಾಶವನ್ನು ಮಾಡ್ತಾ ಇದ್ದಾರೆ ಕೂಡ ಸಲುವಾಗಿ ಒಂದು ಓಟಗಳ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ವೈಡ್ ಬಾಲ್. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಗ್ಯಾಪ್ ಶಾಟ್ ಬರ್ತಾ ಇದೆ. ಕ್ಷೇತ್ರಕ್ಷಣನ ಪೂರೈಸಿದ್ರು. ಒಂದು ಓಟಗಳ ಪೂರೈಕೆ, ಎರಡು ಓಟಗಳ ಪೂರೈಕೆ. ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. End of the very first over, score will be entered to 4. For loss of very two important wicket. ಒಂದು ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮೊದಲನೇ ಓವರ್ ಪೂರೈಕೆ. ದಾಖಲಿಸುವಂತ ಪ್ರತಿ ಸಿಕ್ಸರ್ಗೂ ಕೂಡ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿರುವಂತ ಪ್ರತಾಪ್ ಅವರ ಕಡೆಯಿಂದ ₹500 ಘೋಷಣೆ ಆಗ್ತಾ ಇದೆ. ಈಗಾಗಲೇ ಸೂಚನೆಯನ್ನು ರವಾನಿಸಿದ್ದಾರೆ. ಅದು ಯಾವ ಆಟಗಾರ ಒಂದು ಅದೃಷ್ಟವನ್ನು ಪಡ್ಕೊಳ್ತಾರೆ ಕಾದ್ ನೋಡ್ಬೇಕಾಗ್ತಾ ಇದೆ. ಯಾರಿಗುಂಟು ಯಾರಿಗಿಲ್ಲ. ಪುಲ್ಟಾಸ್ ಆಗಿ ಬಿದ್ದ ಚೆಂಡು ತನ್ಮೂಲಕ ಮತ್ತೆ ಬಾರಿ ನಂಬಲ ಸಾಧನೆ ಸಿಕ್ಸರ್ ದಾಖಲಿಸಿದ್ರು. ಮಹೇಶ್ ₹500 ಪಡ್ಕೊಳ್ತಾ ಇದ್ದಾರೆ. ಖಾತೆಗೆ ಜಮವನ್ನು ಕೊಡ್ತಾ ಇದ್ದಾರೆ ಕೂಡ ಪ್ರತಾಪರವರು ನೀಡಿ ಗೌರವಿಸಿಕೊಳ್ಳುವಂತ ಸಮಯ. ಸೂಚನೆಗಳು ಬರ್ತಾ ಇದೆ. ಸಿಕ್ಸ್. ನಿನ್ನೆ ದಿನ 1,500 ಪಡ್ಕೊಂಡಿದ್ರು. ಈ ದಿನ ಈಗ ಖಾತೆ 500ರಿಂದ ಆರಂಭವನ್ನು ಕಾಣುತ್ತೆ. ತಂಡದ ಒಟ್ಟಾರೆ ಗಳಿಕೆ 10.
ದಾಂಡಿನ ಮೇಲ್ಭಾಗದಲ್ಲಿ ಸೌರದಿಂದ ಚೆಂಡು, ಜೀವದಾನಗಳು ಪಡ್ಕೊಳ್ತಾ ಇದ್ದಾನೆ ಮಹೇಶ. ಇದೇ ರೀತಿಯ ಜೀವದಾನಗಳೇ ಮಹೇಶ ಪಂದ್ಯಾಟವನ್ನು ಬದಲಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾಗ್ತಾ ಇದೆ. ಮಹೇಶ ಇರುವಷ್ಟು ಹೊತ್ತು ಅಪಾಯ ಕಟ್ಟಿಟ್ಟ ಬುತ್ತಿ. ಕ್ಷಣ ಕಾಲ ಗಾಳಿಯಲ್ಲಿ ತೇಲಿದಂತ ಚೆಂಡು ತಮ್ಮಲಕ ಮತ್ತೆ ರೀತಿಯಾಗಿ ನಂಬಲ ಸಾದ ರೀತಿಯಾದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ ಕೂಡ. ತಂಡದ ಪ್ರಮುಖ ಆಟಗಾರ ಆಘಾತವನ್ನು ಕಂಡ್ರು. ಆ ಬಳಿಕ ತಂಡದ ಗೇಮ್ ಚೇಂಜರ್ ಫಿನಿಶರ್ ದಿಲೀಪ್ ಎಂಟ್ರಿ. ಕಾಲ ಗಾಳಿಯಲ್ಲಿ ತೇಲಿದಂತ ಚೆಂಡು ಎರಡನೇ ಓವರ್ನ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ದಿಲೀಪ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಕ್ಷಣ ಕಾಲ ಗಾಳಿಯಲ್ಲಿ ತೇಲಿದಂತ ಚೆಂಡು ಊಟಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ. ಲಾಸ್ಟ್ ಬಾಲ್ ಬರ್ತಾ ಇದೆ. ಭರ್ಜರಿ ಹೊಡೆತವನ್ನು ದಾಖಲಿಸಿದ್ರು. ಕ್ಷೇತ್ರ ರಕ್ಷಣ ಪೂರೈಕೆನ ಕಂಡ್ರು. ತಂಡದ ಒಟ್ಟಾರೆ ಗಳಿಕೆ ತನ್ಮೂಲಕ ರೀತಿಯಾಗಿ 15ಕ್ಕೆ ತಲುಪ್ತಾ ಇದೆ. ಹದಿನೆಂಟಕ್ಕೆ 32. ಹದಿನೆಂಟಕ್ಕೆ 32. ದಾಂಡಿನ ಮೇಲ್ಭಾಗದಲ್ಲಿ ಸೌರದ ಚೆಂಡು. ದಿಲೀಪ್ ಉದರಿ ಕೂಡ ಆಘಾತವನ್ನು ಕಾಡ್ತಾ ಇದೆ. ಈಗ ಕೈ ಜಾರ್ತಾ ಇದೆ. ಕೈಯಲ್ಲಿದ್ದಂತ ಪಂದ್ಯಾಟ ಸುಲಭವಾಗಿ ಕೈ ಜಾರಿ ಹೋಗ್ತಾ ಇದೆ. ತಂಡದ ಪ್ರಮುಖ ಆಟಗಾರ ಎಲ್ಲರೂ ಕೂಡ ಕೈ ಕೊಡ್ತಾ ಇದ್ದಾರೆ.
ದಿಲೀಪ ವಾಪಸಾತಿನ ಕಂಡ್ರು. ಈ ಟೂರ್ನಮೆಂಟಿನ ಚತುರ ಸಂಘಟಕರು ಕೂಡ. ನಿಧಾನಗತಿಯಲ್ಲಿ ಬರ್ತಾ ಇದೆ. ರನ್ಔಟ್ ಅವಕಾಶಗಳಿತ್ತು, ಡೈರೆಕ್ಟ್ ಇಟ್ಟ ಪ್ರಯತ್ನವನ್ನು ಮಾಡಿದ್ರು. ನಾಟ್ ಔಟ್ ಸೂಚನೆಗಳ ರವಾನೆ ಆಗ್ತಾ ಇದೆ. ಊಟಗಳಿಗೆ ಅವಕಾಶವನ್ನು ಮಾಡ್ತಾ ಇದೆ. ಬಹುಶಃ ಕ್ರೀಡಾಂಗಣದಲ್ಲಿ ಅತಿ ಹೆಚ್ಚು ಕ್ಯಾಚ್ ಅನ್ನು ಪಡೆದುಕೊಂಡಿರುವಂತಹ ಆಟಗಾರ ಪಟ್ಟಿಗೆ ಈಗ ಕ್ಯಾಚ್ ಅನ್ನು ಪಡೆದುಕೊಂಡಿರುವಂತಹ ಆಟಗಾರ ಸೇರ್ಪಡೆಯನ್ನು ಕಾಣ್ತಾ ಇದ್ದಾರೆ. ದೀಪ ಈ ಕ್ರೀಡಾಂಗಣದ ಒಳಭಾಗದಲ್ಲಿ ಅತಿ ಹೆಚ್ಚು ಕ್ಯಾಚ್ ಅನ್ನು ಪಡೆದಿರುವಂತಹ ಆಟಗಾರರು ಬಹುಶಃ ದೀಪಕ್ ಆಗ್ತಾ ಇದ್ದಾರೆ. ವೈಡ್ ಬಾಲ್ ಬರ್ತಾ ಇದೆ. ವೈಡ್ ಬಾಲ್ ಸೂಚನೆಗಳು ಕೂಡ. ಕ್ಷಣಕಾಲ ಗಾಳಿಯಲ್ಲಿ ತೆರೆದಂತ ಚೆಂಡು ತನ್ಮೂಲಕ ಮತ್ತೆ ಬಾರಿ ಹೃದಯಾಘಾತವನ್ನು ಕಾಣ್ತಾ ಇದೆ. ಪಂದ್ಯಾಟ ಏಕಮುಖವಾಗಿ ಚಲಿಸ್ತಾ ಇದೆ. ಕ್ಷಣಕಾಲ ಗಳಿಕೆ 17ಕ್ಕೆ ತಲುಪ್ತಾ ಇದೆ. 18 ಸ್ಲೋರ್ ಆಗಿ ಬಿದ್ದಂತ ಚೆಂಡು ಕವಾಸ್ ರೀತಿಯಲ್ಲಿ ಓಟಗಳು ತನ್ಮೂಲಕ ಹೊಸ ಆಟಗಾರ ಭುವನ ಯುವ ಆಟಗಾರನ ಪರಿಚಯ ಮಾಡಿಸ್ತಾ ಇದೆ. ಅಂತಿಮ ಯುವ ಆಟಗಾರರು ಪಂದ್ಯಾಟಕ್ಕೆ ಸರಿ ಆಗ್ಬೇಕು. ಕಿರಿಯ ಆಟಗಾರರು ಭರ್ಜರಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಬಾರಿ ಕ್ಷಣಕಾಲ ಗಾಳಿಯಲ್ಲಿ ತೇಲಿದಂತ ಚೆಂಡು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಭರವಸೆ ಆಟಗಾರ ಕೂಡ ವಾಪಸ್ ಆತನ ಕಂಡ್ರು. ಬಹುಶಃ ಪಂದ್ಯಾಟ ಏಕಮುಖವಾಗಿ ಚಲಿಸ್ತಾ ಇದೆ. ಹತ್ತೊಂಬತ್ತು
ಓಟಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ. ರನ್ಔಟ್ ಸೂಚನೆಗಳು ಬರ್ತಾ ಇದೆ. ರೀತಿಯಾಗಿ ಸ್ವಯಂ ಚಾಲಿತವಾಗಿ ಆಟಗಾರ ಸೂಸೈಡ್ ಆಗ್ತಾ ಇದ್ದಾರೆ. ಔಟ್ ಸೂಚನೆಗಳು ಬರ್ತಾ ಇದೆ. ಏಕಮುಖವಾಗಿ ಪಂಚಿಸ್ತಾ ಇದೆ. ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಅದೃಷ್ಟ ಲಕ್ಷ್ಮಿ ಅದು ಯಾರ ಕಲೆಗೆ ಅಂತಿಮ ಘಟ್ಟಗಳಲ್ಲಿ ಒಲಿತದೆ ಕಾದ್ ನೋಡ್ಬೇಕಾಗ್ತಾ ಇದೆ. ಹೆಚ್ಚುವರಿಯಾಗಿ ಅಂತಲ್ಲಿ ಬ್ಲೂ ಸ್ಟಾರ್ಸ್ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಬಹುಶಃ ಏಕಮುಖವಾಗಿ ಚಲಿಸ್ತಾ ಇದೆ ಕೂಡ. ತಂಡದ ನಂಬುಕಸ್ಥ ಆಟಗಾರ ಆಘಾತದ ಬಳಿಕ ನಿಧಾನಗತಿಯಲ್ಲಿ ಕುಂಠತೆಯನ್ನು ಕಾಣ್ತಾ ಇದೆ. ಮಾಣಿಕ್ಯ 11. ಕೆಟಿ ಇವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆರಂಭವನ್ನು ಕಂಡಂತ ಪಂದ್ಯಾಟ ನಿನ್ನೆ ದಿನ ಆರಂಭವನ್ನು ಕಂಡಿತ್ತು. 2 ದಿನಗಳ ಕಾಲ ಹಗಲಿನ ಪಂದ್ಯಾಟ. ಈ ದಿನ ಫೈನಲ್ ಕಾಲದ ಅಂತಿಮ ಘಟ್ಟಗಳಲ್ಲಿ ನಾವು ಪಂದ್ಯಾಟವನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. 5ನೇ ಓವರ್ 2ನೇ ಚೆಂಡು. ಅಂತಿಮ 4 ಚೆಂಡುಗಳು ಈ ಪಂದ್ಯಾಟ ಮುಕ್ತಾಯವನ್ನು ಕಾಣ್ತಾ ಇದೆ. ಕ್ಷಣ ಕಾಲ ಗಾಳಿಯಲ್ಲಿ ತೇಲಿದಂತ ಚೆಂಡು ಸುಲಭ ರೀತಿಯ ಒಂದು ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. ಅಂತಿಮ 4 ಚೆಂಡು ಈ ಪಂದ್ಯಾಟದ ಅಂತಿಮ 3 ಚೆಂಡು ಈ ಪಂದ್ಯಾಟದ ಲಾಲಿಯನ್ನ ಆಡಬೇಕಾಗ್ತಾ ಇದೆ. ಕ್ಷಣ ಕಾಲ ಗಾಳಿಯಲ್ಲಿ ತೇಲಿದಂತ ಚೆಂಡು ತನ್ಮೂಲಕ ಒಂದು ಗ್ಯಾಪ್ ಶಾಟ್ ಬೌಂಡರಿ ಬರ್ತಾ ಇದೆ. ಕ್ಷಣ ಕಾಲ ಗಾಳಿಯಲ್ಲಿ ತೇಲಿದಂತ ಚೆಂಡು ಭರ್ಜರಿ ಹೊಡೆತವನ್ನು ದಾಖಲಿಸಿದ್ರು. ಅಂತಿಮ ಘಟ್ಟದಲ್ಲಿ ಯುವ ಆಟಗಾರ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಬೌಂಡರಿಯನ್ನು ಅಡ್ಡಾಯಿಸಿದ್ರು. ಬ್ಯಾಕ್ ಟು ಬ್ಯಾಕ್ ಬೌಂಡರಿ. ಅಂತಿಮ ಚೆಂಡು ಪಂದ್ಯಾಟವನ್ನು ಜಯಿಸುವಂತ ಎಲ್ಲ ಯೋಚನೆಯನ್ನು ತೋರ್ಪಡಿಸ್ತಾ ಇದೆ ತನ್ಮೂಲಕ ಬ್ಲೂ ಸ್ಟಾರ್ಸ್ ಈ ಟೂರ್ನಮೆಂಟಿನ ಚಾಂಪಿಯನ್ಸ್ ಆಗಿ ಹೊರಹೊಮ್ತಾ ಇದ್ದಾರೆ ಕೂಡ. 50 ಲಕ್ಷದ ಸಹಸ್ರ ನಗದಿನ ಪಂದ್ಯಾಟ ಇದಾಗ್ತಾ ಇದೆ. 50,000 ಅರ್ಧ ಲಕ್ಷದ ಪಂದ್ಯಾಟ. 50,000 ನಗದನ್ನ ಪಡ್ಕೊಳ್ತಾ ಜೊತೆಗಾಗಿ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿರುವಂತ ಬಂಗಾರದ ಬಣ್ಣದ ಟ್ರೋಫಿಯನ್ನು ಪಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಕಿಟ್ಟಿಯಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ಆರಂಭವನ್ನು ಕಂಡಂತ ಈ ಪಂದ್ಯಾಟ ಈ ದಿನ ಇಷ್ಟೊತ್ತಿಗೆ ಮುಕ್ತವನ್ನು ಕಾಣ್ತಾ ಇದೆ. ಪಂದ್ಯಾಟಕ್ಕೆ ಸಹಕರಿಸಿರುವಂತ ಪ್ರತಾಪ್ ಅವರು ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ನಿಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇರುವ ಹಾಗೆ ಕಿಟ್ಟಿಯಣ್ಣವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ಸಮಾರಂಭ ಆರಂಭವನ್ನು ಕಾಣಬೇಕಾಗ್ತಾ ಇದೆ. ಜೊತೆಗಾಗಿ ನಮ್ಮ ಮಧುವಣ್ಣವರು ಕೂಡ ಸಹಕಾರ ನಿರಂತರವಾಗಿ ನಡೀತಾ ಇದೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ನೋಡಿ ನಮ್ಮೆಲ್ಲ ಪ್ರೇಕ್ಷಕರು ಅದೇ ರೀತಿಯಾಗಿ ನಮ್ಮ ಜೊತೆಗಾಗಿ ಸಹಕಾರವನ್ನು ಮಾಡಿರುವಂತ ಎಲ್ಲ ತಂಡದ ಆಟಗಾರರು ಹಾಗೆ ಗೆದ್ದಿರುವಂತ ಆಟಗಾರರು ಸೋತಿರುವಂತ ಆಟಗಾರರು ವಿನರ್ ಅಪ್ ತಂಡ ರನ್ನರ್ಸ್ ಅಪ್ ತಂಡ ಎಲ್ಲ ತಂಡದ ಆಟಗಾರರು ಕೂಡ ನಮ್ಮ ಮುಖ್ಯ ವೇದಿಕೆ ಮುಂಭಾಗಕ್ಕೆ ಬರಬೇಕು. ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ಅತಿಥಿ ಅಭ್ಯರ್ಥಿಗಳ ಅಮೃತ ಹಸ್ತದ ಮುಖಾಂತರವಾಗಿ ಸಮಾರಂಭ ಜೊತೆಗಾಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತಾ ಇದೆ.
ದಯವಿಟ್ಟು ಎಲ್ಲರೂ ಕೂಡ ನಮ್ಮ ವೇದಿಕೆ ಮುಂಭಾಗಕ್ಕೆ ಬರಬೇಕು. ನೋಡಿ, ದಯವಿಟ್ಟು ಎಲ್ಲ ಪ್ರೇಕ್ಷಕರು ಕೂಡ ನಮ್ಮ ವೇದಿಕೆ ಮುಂಭಾಗಕ್ಕೆ ಬನ್ನಿ. ವೇದಿಕೆ ಕಾರ್ಯಕ್ರಮ ಬರ್ತಾ ಇದೆ. ನಮ್ಮ ಎಕೆ ಸ್ಪೋರ್ಟ್ಸ್ ಕೂಡ, ಎಕೆ ಸ್ಪೋರ್ಟ್ಸ್ ಬೆಂಗಳೂರು ನಿನ್ನೆ ದಿನ ಇದೆ ನಮ್ಮ ಜೊತೆಗಾಗಿ ನಿರಂತರ ಲೈವ್ ಸಹಕಾರವನ್ನು ಮಾಡಿಕೊಟ್ಟ ಒಂದು ದೊಡ್ಡ ಸಂಸ್ಥೆ ಅರ್ಷದ್ ಆರ್ಟಿ ನಗರ್ ಇವರ ಮಾಲೀಕತ್ವದ ಸಂಸ್ಥೆ ಎಕೆ ಸ್ಪೋರ್ಟ್ಸ್ ಬೆಂಗಳೂರು. ಇವರಿಗೂ ಕೂಡ ಪ್ರೀತಿಪೂರ್ವಕವಾಗಿರುವಂತಹ ಅನಂತ ಧನ್ಯವಾದವನ್ನು ಸಮರ್ಪಿಸುತ್ತಾ ನಮ್ಮ ಕ್ಯಾಮ್ರಾಮನ್ ಸ್ಟೇಜ್ ಕಡೆಗೆ ಫೋಕಸ್. ಈ ರೀತಿಯಾಗಿ ಸಮಾರೋಪ ಸಮಾರಂಭಗಳು ಆರಂಭದಲ್ಲಿ ಬನ್ನಿ. ಮುಂದಿನ ಹಂತದ ಕಾರ್ಯಕ್ರಮವನ್ನು ಮುಂದುವರಿಸಿಕೊಡ್ಬೇಕು. ನೋಡಿ, ಬ್ಯಾಡ್ ಲೈಟ್ ಆಗತ್ತೆ, ಜಲ್ದಿ ನಡೆಸ್ಕೊಡ್ಬೇಕು. ಮಹೇಶ್ ಅವರೇ ಬನ್ನಿ, ನಿಶ್ಚಲ್ ಬನ್ನಿ, ದಿಲೀಪ್ ಸಮಾರೋಪ ಸಮಾರಂಭ ಆರಂಭವನ್ನು ಕಾಣಬೇಕಾಗ್ತಾ ಇದೆ ಕೂಡ.